ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ, ನಿಮ್ಮನ್ನೂ ಕರ್ಕೊಂಡು ಹೋಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಮಾಲೂರಲ್ಲಿ ರೈಲ್ವೆ ಸ್ಟೇಷನ್ದು ಕನ್ಸ್ಟ್ರಕ್ಷನ್ ನಡೀತಿದೆ. ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಇನ್ನೂ ಒಂದು 2 months ಹೋದರೆ ಮಾಲೂರು ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ. ಟ್ರೈನ್ ಬಂತು. ಟ್ರೈನಲ್ಲಿ ಹತ್ಕೊಂಡು ಸೀಟ್ ಇರಲಿಲ್ಲ, ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ, ಆಮೇಲೆ ಸೀಟ್ ಸಿಕ್ತು. ಹಂಗೆ ಟ್ರೈನ್ ಇಳಿದು ಮೆಜೆಸ್ಟಿಕ್ಕಲ್ಲಿ ಅಂಡರ್ಗ್ರೌಂಡಲ್ಲಿ ವಾಕ್ ಮಾಡಿಕೊಂಡು KSRTC ಬಸ್ ಸ್ಟ್ಯಾಂಡ್ಗೆ ಅಂತ ಬಂದ್ವಿ. ಮಳೆ ಬರ್ತಾಯಿತ್ತು, ತುಂಬ ಜೋರಾಗಿ ಏನು ಬರ್ತಿರ್ಲಿಲ್ಲ. ಹಂಗೆ ವಾಕ್ ಮಾಡಿಕೊಂಡು KSRTC ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿ ನಮ್ಮ ದಿನ ಊಟ ಆಗಿರಲಿಲ್ಲ ಅಂದ್ಬಿಟ್ಟು ಅಲ್ಲೇ ಪಕ್ಕ ಕದಂಬ ವೆಜ್ಜಲ್ಲಿ ಸ್ವಲ್ಪ ಇಡ್ಲಿ ತಿಂದ್ಬಿಟ್ಟು ಬಸ್ ಹತ್ರ ಬಂದ್ವಿ. ನೋಡಿದ್ರೆ ಬಸ್ ಬಂದುಬಿಟ್ಟಿತ್ತು. ಆಲ್ರೆಡಿ ಬಸ್ ಹತ್ತಿದ್ವಿ. ಸ್ಲೀಪರ್ ಬಸ್ಸಿಗೆ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ ಆಲ್ರೆಡಿ. ಅಷ್ಟೊಂದೇನು ರಶ್ ಇರಲಿಲ್ಲ, ಯಾರೂ ಜನ ಇರಲಿಲ್ಲ, ಖಾಲಿ ಸೀಟ್ಗಳಿತ್ತು. ಬಸ್ಸು ಒಂದು 5 ನಿಮಿಷದಲ್ಲಿ ಹೊರಡೋದಿತ್ತು. ಹಂಗೆ ಮಳೆಯಲ್ಲಿ ಹೊರಡ್ತು. ಎಲ್ಲ ಕಡೆನೂ ಮಳೆ ಸಿಕ್ತು ನಮಗೆ. ನಿದ್ದೆ ಬಂದುಬಿಡ್ತು, ಗೊತ್ತಾಗಲಿಲ್ಲ ಏನೂ. ಹೋಗುವಾಗ ಜರ್ನಿ ಏನು ಕಷ್ಟ ಅಂತ ಅನ್ನಿಸ್ಲಿಲ್ಲ. ನಾವೆಲ್ಲಿ ಬರ್ತಿದ್ದೀವಿ ಅಂತ ಈಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಇವತ್ತು ನಾವು ಕರ್ನಾಟಕದ ಪ್ರಸಿದ್ಧ ಪುಣ್ಯಕ್ಷೇತ್ರ, ನನ್ನ ಇಷ್ಟ ದೈವ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆಯೋಕ್ಕೆ ಅಂತ. ಧರ್ಮಸ್ಥಳದ ಸುಂದರ ವಾತಾವರಣನ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಈ ವ್ಲಾಗ್ ಮಾಡ್ತಿದ್ದೀನಿ. ಅದರಲ್ಲೂ ಮಳೆಗಾಲ ಬೇರೆ. ಮಳೆ ನಡುವೆ ಧರ್ಮಸ್ಥಳ ಹೇಗಿದೆ, ದರ್ಶನದ ಅನುಭವ ಹೇಗಿತ್ತು ಅನ್ನೋದನ್ನು ವ್ಲಾಗ್ನಲ್ಲಿ ನೋಡೋಣ. ರೂಮ್ ನಾವು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಸರಿ, ರೂಮ್ ಚೆಕ್-ಇನ್ ಆಗೋಣ ಅಂತ ಬಂದ್ವಿ. 5:15 ಆಗಿತ್ತು ಆವಾಗಲೇ. ರೂಮ್ ಚೆಕ್-ಇನ್ಗೆ ಅಂತ ಬಂದರೆ ಅಲ್ಲೊಬ್ಬ ಕಾಲಭೈರೇಶ್ವರ ಮಲ್ಕೊಂಡಿದ್ದ, ಕಪ್ಪು ನಾಯಿ. ಅವನ್ನ ಮಾತಾಡಿಸಿ ನಾವು ರೂಮ್ಗೆ ಬಂದ್ವಿ ಕೀ ತೊಗೊಂಡು. ರೂಮ್ ಗಾಯತ್ರಿ ಲಾಡ್ಜಲ್ಲಿ ಮಾಡಿದ್ವಿ. ಇದು ದೇವಸ್ಥಾನಕ್ಕೆ ಹತ್ತಿರ ಆಗುತ್ತೆ ಅಂತ. ಈಗ ಸ್ನಾನ ಮಾಡಿ ದರ್ಶನಕ್ಕೆ ಹೊರಡೋಣ ಅನ್ನೋದು ನಮ್ಮ ಯೋಚನೆ ಆಗಿತ್ತು. ಯಾಕೆಂದರೆ ಫಸ್ಟು 6 ಗಂಟೆ ದರ್ಶನಕ್ಕೆ ಹೋದರೆ ರಶ್ ಇರೋದಿಲ್ಲ ಅಂತ. ಬಟ್ ಮಳೆ ಇದ್ದಿದ್ದರಿಂದ ತುಂಬ ಕಮ್ಮಿ ಜನಗಳು ಇದ್ದರು, ಭಕ್ತಾದಿಗಳು. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ಅನ್ಬೋದು. ಸ್ನಾನ ಮಾಡಿಬಿಟ್ಟು ಇಬ್ಬರು ರೆಡಿ ಆದ್ವಿ. ಈ ಥರ ರೆಡಿಯಾಗಿ ಸುಮ್ಮನೆ ಒಂದು ಫೋಟೋ ತೊಗೊಂಡೆ, ಅಲ್ಲೇ ಮಿರರಲ್ಲಿ ವಿಡಿಯೋ ತೊಗೊಂಡೆ. ಆಮೇಲೆ ಅಲ್ಲಿಂದ ರೆಡಿ ಆಗಿಬಿಟ್ಟು ರೂಮ್ ಲಾಕ್ ಮಾಡಿಬಿಟ್ಟು ದರ್ಶನಕ್ಕೆ ಅಂತ ಹೋಗೋಣ ಅಂತ ಹೋದ್ವಿ. ಬೆಳಗ್ಗೆ ಅಲ್ವಾ, ಒಂದು ಕಾಫಿ ಕುಡಿಯೋಣ ಅಂತ ಅಲ್ಲೋಗಿ ಕಾಫಿ ಕುಡಿಯೋಕ್ಕೆ ಅಂತ ನಿಂತ್ಕೊಂಡ್ರೆ ಫುಲ್ಲು ಜೋರಾಗಿ ಮಳೆ ಸ್ಟಾರ್ಟ್ ಆಗಿಬಿಡೋದಾ. ಮತ್ತು ಈ ಮಳೇಲಿ ನೆನ್ಕೊಂಡು ಹೋಗ್ಬೇಕಾಗತ್ತೆ ಅಂತ ಅಂದ್ಕೊಳ್ತಾ ಇದ್ವಿ. ನೋಡಿದ್ರೆ ಮಳೆ ಸ್ವಲ್ಪ ಹೊತ್ತು ನಿಲ್ಲತ್ತೆ ಅಂತ ಅನ್ನಿಸ್ತು. ಅಲ್ಲಿ ಶಾಪ್ ಅವ್ರು ಹೇಳಿದ್ರು, ಇವಾಗಲೇ ಹೋಗಿ ದರ್ಶನಕ್ಕೆ, ಜನ ಕಮ್ಮಿ ಇದೆ, ಓಪನ್ ಇದೆ ಅಂತ ಹೇಳಿದ್ರು. ಸರಿ ಅಂತ ನಾವು ಛತ್ರಿ ತೊಗೊಂಡು ಹೋಗಿದ್ರಿ. ಒಳಗಡೆ ಹೋದರೆ ಜನ ಏನಿರಲಿಲ್ಲ, ಖಾಲಿ ಇತ್ತು. ಸ್ವಲ್ಪ ಜನ, ಯಾವಾಗಲೂ ಕ್ಯೂ ಇದ್ದಿದ್ದು ಕಂಪೇರ್ ಮಾಡಿದ್ರೆ ಇವತ್ತು ಯಾರೂ ಜನನೇ ಇರಲಿಲ್ಲ ಅಂತ ಅನ್ನೋ ಹಾಗಿತ್ತು. ಹಂಗೆ ವಾಕ್ ಮಾಡ್ಕೊಂಡು ಹೋದ್ವಿ. ಎಲ್ಲೂ ಕ್ಯೂ ಅಲ್ಲಿ ನಿಲ್ಲೋ ಅಷ್ಟಾಗಲಿ ಕೂರೋ ಅಷ್ಟಾಗಲಿ ಏನೂ ಇರಲಿಲ್ಲ. ಆಚೆ ಕಡೆ ಮಳೆ ಒಂದೇ ಸಮನೆ ಸುರಿತಾ ಇತ್ತು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಹೋದ್ವಿ ಮುಂದೆ. ಒಳಗಡೆ ಯಾರೂ ಜಾಸ್ತಿ ಜನ ಇರಲಿಲ್ಲ. ಅದು ನಡ್ಕೊಂಡು ಹೋಗೋಕ್ಕೆ ಎಷ್ಟು ಬೇಕೋ ಅಷ್ಟೇ ಇತ್ತು, ಏನು ನಿಲ್ಲೋ ಅಷ್ಟೇನೂ ಇರಲಿಲ್ಲ. ಹಂಗೆ ದರ್ಶನ ಒಳಗಡೆ ಮೊಬೈಲ್ ಬಿಡದೇ ಇರೋದ್ರಿಂದ ಅಲ್ಲಿವರೆಗೆ ನಾನು ಶೂಟ್ ಮಾಡಿದ್ದೀನಿ. ಹಂಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಆಯಿತು. ಜೀವನ ಪಾವನ ಆಯಿತು ಅನ್ನೋ ಥರ ಮಂಜುನಾಥನ ದರ್ಶನನ ಕಣ್ಣು ತುಂಬಿಕೊಂಡ್ವಿ. ಆರಾಮಾಗಿತ್ತು. ಏನು ನುಗ್ಗಲು ಮುಂದೆ ಹೋಗಿ ಅಂತ ಹೇಳೋ ಅಂಥದ್ದು ಯಾವುದೂ ಇರಲಿಲ್ಲ. ದರ್ಶನ ಮಾಡಿಕೊಂಡು ಆರಾಮಾಗಿ ಈ ಹೊರಗಡೆ ಬಂದ್ವಿ. ಮಳೆ ಬರ್ತಾನೆ ಇತ್ತು. ಮುಂದೆ ಎಲ್ಲ ಮಳೆನಲ್ಲೂ ನಿಂತ್ಕೊಂಡು ಸೆಲ್ಫಿ ತೊಗೊಳ್ಳೋದು, ಫೋಟೋಸ್ ತೊಗೊಳ್ಳೋದು ಮಾಡ್ತಾನೆ ಇದ್ದರು. ಅಲ್ಲೇ ಸ್ವಲ್ಪ ಹೊತ್ತು ಹಂಗೆ ಕೂತ್ಕೊಂಡು ಭಕ್ತಿಯಿಂದ ಸ್ವಲ್ಪ ಬೇಡ್ಕೊಂಡ್ವಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ.
ಹಂಗೆ ಮಳೆ ನಿಂತ ಮೇಲೆ ಒಂದೆರಡು ವಿಡಿಯೋ ಮಾಡಿಕೊಂಡು ಫೋಟೋಸ್ ತೊಗೊಂಡ್ವಿ. ವರ್ಷಕ್ಕೊಂದ್ಸರಿ ನಮಗೆ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ಮನಸ್ಸಿಗೆ ಸಮಾಧಾನ, ಎಲ್ಲ ಕೆಲಸಗಳು ನಿರ್ವಿಘ್ನವಾಗಿ ನಡೀತಿದೆ ಅನ್ನೋ ಥರದ್ದು ಫೀಲ್ ಇರುತ್ತೆ. ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ವರ್ಷಕ್ಕೊಂದ್ಸಲಿ ಹೋಗೋಕ್ಕೆ ಪ್ರಯತ್ನ ಪಡ್ತೀವಿ. ಹಂಗೆ ಸ್ವಲ್ಪ ತನಕ ಕೂತ್ಕೊಂಡ್ವಿ ಅಲ್ಲೇ, ಮನಸ್ಸು ತುಂಬ ಪ್ರಶಾಂತವಾಗಿತ್ತು. ರಶ್ಶು ಏನು ಅಷ್ಟೊಂದು ಇರಲಿಲ್ಲ. ಮತ್ತು ಟಿಫನ್ ತಿನ್ನೋಣ ಅಂತ ಅಲ್ಲೇ ಪಕ್ಕದ ಹೋಟೆಲಿಗೆ ಬಂದು ದೋಸೆ ತಿಂದು ಮತ್ತೆ ರೂಮ್ಗೆ ನಡ್ಕೊಂಬರೋ ಅಷ್ಟೊತ್ತಿಗೆ ಫುಲ್ ಒದ್ದೆ ಹೋಗಿಬಿಟ್ಟಿದ್ವಿ. ಮಳೆ ಜೋರಾಗಿ ಬಂತು. ಛತ್ರಿ ಇದ್ದರೂ ಕೂಡ ಫುಲ್ ನೆನ್ಕೊಂಡು ಬರೋ ಥರ ಆಯಿತು. ಬಂದು ಒದ್ದೆ ಆಗಿರೋ ಬಟ್ಟೆಗಳು ಎಲ್ಲ ಸ್ವಲ್ಪ ಆರು ಹಾಕೋಕ್ಕೆ ಅಂತ ಬಿಟ್ಬಿಟ್ಟು ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಹೊರಗಡೆಯಿಂದ ಹೀಗಿತ್ತು ನೋಡೋದಕ್ಕೆ ಧರ್ಮಸ್ಥಳ. ಮಳೆಯಲ್ಲಿ ಮಿಂದಿರೋ ಹೂವಿನ ಥರ ಕಾಣಿಸ್ತಾ ಇತ್ತು ನೋಡೋದಕ್ಕೆ ಅಂತ ನಂಗೆ ಅನ್ನಿಸ್ತಾ ಇತ್ತು. ಲಾಡ್ಜ್ ರೂಮಿಂದ ನಾನು ಈ ಥರದೊಂದು ವಿಡಿಯೋ ತೊಗೊಂಡೆ ನೋಡಿ. ಆಮೇಲೆ ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ಮೇಲೆ ಬೆಟ್ಟಕ್ಕೆ ಹೋದ್ವಿ. ಅಲ್ಲಿ ಬಾಹುಬಲಿನ ನೋಡಿದ್ವಿ. ಮಳೆ ಬಂದಿದ್ದರಿಂದ ಜನ ಯಾರೂ ಅಷ್ಟೊಂದು ಇರಲಿಲ್ಲ. ಅಲ್ಲಿ ಎಲ್ಲನೂ ಸ್ವಲ್ಪ ವಿಡಿಯೋ ತೊಗೊಂಡ್ವಿ. ಕೂಲಾಗಿತ್ತು. ಯಾವಾಗಲೂ ಹೋದಾಗ ತುಂಬ ಸೆಕೆ ಫೀಲ್ ಆಗೋದು, ಈ ಸರಿ ಕೂಲಾಗಿತ್ತು ಧರ್ಮಸ್ಥಳ. ಆಮೇಲೆ ಅಲ್ಲಿ ಬಾಹುಬಲಿ ದರ್ಶನ ಪಡ್ಕೊಂಡು ಕೆಳಗಡೆ ಮತ್ಸ್ಯ ಕೇಂದ್ರ ಅಂತ ಇದೆಯಲ್ಲ, ಅಲ್ಲಿ ಅಕ್ವೇರಿಯಂ ಫಿಶ್ಗಳೆಲ್ಲ ಇಟ್ಟಿದ್ದಾರೆ ನೋಡೋದಕ್ಕೆ. ಅಲ್ಲಿ ಬಂದ್ವಿ. ಸುಮ್ಮನೆ ಒಂದು ರೌಂಡ್ ಬಂದು ಮೀನುಗಳನ್ನೆಲ್ಲ ನೋಡಿಕೊಂಡು ಮನಸ್ಸಿಗೆ ಸ್ವಲ್ಪ ಹಿತ ಅಂತ ಅನ್ನಿಸ್ತು. ಅಲ್ಲಿ ಕೆಲವು ವಿಡಿಯೋಗಳು ಫೋಟೋಗಳು ತಗೊಂಡ್ವಿ. ತುಂಬ ಬೇರೆ ಬೇರೆ ಜಾತಿಯ ಅಕ್ವೇರಿಯಂ ಫಿಶ್ಗಳನ್ನು ಇಲ್ಲಿ ಇಟ್ಟಿದ್ದಾರೆ ದೊಡ್ಡದಾಗಿ ನೋಡೋದಕ್ಕೆ. ಮಕ್ಕಳೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಅವ್ರಿಗೆ ನೋಡೋದಕ್ಕೆ. ನಾವು ತುಂಬ ಸಲ ನೋಡಿರೋದ್ರಿಂದ ನಮಗೇನು ಅದೇನು ತುಂಬ ಆಶ್ಚರ್ಯ ಅಂತ ಅನಿಸೋದಿಲ್ಲ. ಪ್ರತಿ ಸರಿ ಹೋದಾಗ್ಲೂ ನೋಡ್ತೀವಿ. ಈ ಸರಿನೂ ಹಂಗೆ ನೋಡಿಕೊಂಡು ಬಂದ್ವಿ. ಮತ್ತೆ ಇನ್ನೊಂದ್ಸಲಿ ದರ್ಶನಕ್ಕೆ ಹೋಗೋಣ, ಹೆಂಗೂ ಖಾಲಿ ಇದೆಯಲ್ಲ ಅಂತ ಹೋದ್ವಿ. ಬಟ್ ಈ ಸರಿ ಮಾತ್ರ ಸ್ವಲ್ಪ ರಶ್ ಇತ್ತು. ಒಳಗಡೆ ಕೂರಿಸ್ಬಿಟ್ರು ಒಂದು 10-15 ನಿಮಿಷ. ಲಾಸ್ಟ್ ಟೈಮ್ ಈ ಥರ ಏನು ಇರಲಿಲ್ಲ. ಇಲ್ಲಿ ತಿರುಪತಿ ಥರನೇ ಈಗ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಕಾಯೋದಕ್ಕೆ ಏನು ಇದಿಲ್ಲ, ತೊಂದರೆ ಆಗೋದಿಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಸಲ ದರ್ಶನ ಮುಗಿಸಿ ಮತ್ತೆ ಹೊರಗಡೆ ಬಂದ್ವಿ. ಮಳೆ ಬೀಳ್ತಾನೆ ಇತ್ತು. ಮಧ್ಯ ಒಂದು ದೊಡ್ಡ ಮಳೆ ಬರೋದು, ಆಮೇಲೆ ಸ್ವಲ್ಪ ಕಮ್ಮಿ ಆಗೋದು, ಈ ಥರ ಆಗ್ತಾನೆ ಇತ್ತು. ಹಂಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೂಮಲ್ಲಿ ಆಮೇಲೆ ನಾವು ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಹೋಗೋದಿತ್ತು. ಹಾಗಾಗಿ ರೂಮ್ ಚೆಕ್ಔಟ್ ಮಾಡಿ ಕೀನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ರೂಮ್ ವೆಕೇಟ್ ಮಾಡಿ ಬರಬೇಕಾಗಿತ್ತು. ಇನ್ನು ಕುಕ್ಕೆ ಸುಬ್ರಹ್ಮಣ್ಯದ ಕಡೆಗೆ ಹೋಗೋಕ್ಕೆ ನಾವು ಬಸ್ಸಲ್ಲಿ ಹೋಗಬೇಕಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.